ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ ನಾನು ಸುಮಾರು ಮಾಹಿತಿಗಳನ್ನು ನಿಮಗೆ ಒದಗಿಸಿದ್ದೇನೆ. ಆಲ್ರೆಡಿ ನೀವೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೀರಿ ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾಯಿದ್ದೀರಿ. ಒಳ್ಳೆಯದು, ಆಪ್ಷನ್ ಎಂಟ್ರಿ ಎಲ್ಲರೂ ಮಾಡಿರಿ. ಆದರೆ ಒಂದು ಏನಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇನ್ನೂವರೆಗೆ ಅಪ್ಡೇಟ್ ಮಾಡದೇ ಇರುವಂಥದ್ದು ಯಾವುದಂತಂದರೆ ಸೀಟ್ ಮ್ಯಾಟ್ರಿಕ್ಸ್. ಯಾಕೋ ಈ ವರ್ಷ ತುಂಬ ತಡವಾಗಿದೆ. ಯಾಕಂತಂದರೆ ಹೊಸ ಹೊಸ ಕಾಲೇಜುಗಳು ಈ ವರ್ಷ ಬಂದಿದ್ದಾವೆ. ಅವುಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಏನಾದರೂ ತಡ ಮಾಡಿರ್ಬೋದು ಅಂತ ನಾನು ಅಕ್ಸೆಪ್ಟೆಡ್ ಮಾಡಿದ್ದೇನೆ. ಬಟ್ ಇವತ್ತು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತೀವಿ ಅಂತ ಹೇಳಿದರು. ಸೊ ಅದರ ಮೇಲೆ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಬಟ್ ಇನ್ನೂರಿಗೆ ಕೂಡ ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ, 8 ಗಂಟೆ ಆಗಿದೆ. ಇವಾಗ ಯಾವುದೇ ಥರದಂಥ ಇನ್ನೂರಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಅಪ್ಡೇಟ್ ಮಾಡಿಲ್ಲ. ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಬಟ್ ಹಾಗಂತೇಳಿ ಯಾರೂ ಸುಮ್ಮನೆ ಕುದುರಕ್ಕೆ ಹೋಗ್ಬೇಡ್ರಿ. ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಯಾಕಂದರೆ ಎಲ್ಲ ಕಾಲೇಜಲ್ಲೂ ಕೂಡ ನಿಮ್ಮ ಕಾಸ್ಟಲ್ಲಿ ಇಲ್ಲ ಅಂದರೂ ಕೂಡ ಜನರಲ್ ಮೆರಿಟಲ್ಲಿ GM ಅಲ್ಲಿ ಅದು ಕೂಡ ಸೀಟ್ ಇದ್ದೇ ಇರ್ತವೆ. ಅದು ಎಲ್ಲ ಕಾಸ್ಟ್ನವ್ರಿಗೂ ಅನ್ವಯವಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು 3B ದಲ್ಲಿದ್ದೀರಿ, 3B ದಲ್ಲಿ 0 ಇದೆ. ಆದರೆ GM ಒಳಗಡೆ 3 ಸೀಟ್ಗಳು ಇದ್ದಾವೆ. ಅದನ್ನು ನೀವು ತೊಗೋಬೋದು. ನಿಮಗೆ ಅದರಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ನಾಳೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ನಿಮಗೆ. ಸರ್, ನಮಗೆ ನಮ್ಮ ಕ್ಯಾಟಗರಿ 2B 3B 3A 2A ಇದೆ, ಆದರೆ ನಮಗೆ GM ಕ್ಯಾಟಗರಿ ಅಲಾಟೆಡ್ GM ಅಂತಿದೆಯಲ್ಲ, ಹಂಗಂದ್ರೆ ಏನು ಅಂತ ನೀವು ಕೇಳ್ತೀರಾ. ಅದು ಯಾಕಂದರೆ ಅದು ಎಲ್ಲ ಕ್ಯಾಟಗರಿಯವರು ಕೂಡ ಅದು ಜನರಲ್ ಆಗಿರುವಂಥ ಸೀಟ್, ಯಾರು ಬೇಕಾದರೂ ತೊಗೋಬೋದು. ಅದರಲ್ಲಿ ಕೂಡ ನೀವು ಸೀಟ್ ಪಡ್ಕೊಳ್ಬೋದು. ಹೀಗಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಒಂದೇ ಕಾಲೇಜಲ್ಲಿ 2-3 ಕೋರ್ಸ್ಗಳು ಇರ್ತವೆ. ಉದಾಹರಣೆಗೆ ಲ್ಯಾಬು, ಡಯಾಲಿಸಿಸು, OT, ಎಕ್ಸ್ರೇ, ಅವುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ರಿ. ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೇನೆ. ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಆದರೆ ನಾವು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.